ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ನಾಯಕನಹಟ್ಟಿ ಪಟ್ಟಣದ ಇಂದಿರಾ ಕ್ಯಾಂಟೀನ್ ಪಕ್ಕದಲ್ಲಿ ನೂತನ ನಂದಿನಿ ಹಾಲು ಹಾಗೂ ಹಾಲು ಉತ್ಪನ್ನ ಪಾರ್ಲರ್ಗಳನ್ನು ನಿರ್ದೇಶಕ ಬಿಸಿ ಸಂಜೀವ್ ಮೂರ್ತಿ ಉದ್ಘಾಟಿಸಿದ್ದಾರೆ. ಉದ್ಘಾಟನೆಯ ಬಳಿಕ ಮಾತನಾಡಿದ ಅವರು, ಹಾಲು ಉತ್ಪಾದಕರಿಗೆ ಸ್ಥಿರ ಮಾರುಕಟ್ಟೆ ಒದಗಿಸುವುದು ಹಾಗೂ ಗ್ರಾಹಕರಿಗೆ ಶುದ್ಧ ಮತ್ತು ಗುಣಮಟ್ಟದ ಹಾಲು ಉತ್ಪನ್ನಗಳನ್ನು ನೇರವಾಗಿ ತಲುಪಿಸುವ ಉದ್ದೇಶದಿಂದ ನಂದಿನಿ ಪಾರ್ಲರ್ಗಳನ್ನು ಆರಂಭಿಸಲಾಗಿದೆ ಎಂದಿದ್ದಾರೆ. ನಂದಿನಿ ಕೇವಲ ಬ್ರ್ಯಾಂಡ್ ಅಲ್ಲ, ಅದು ರೈತರ ಬದುಕಿನ ಆಧಾರ ಎಂದು ಬಣ್ಣಿಸಿದ ಅವರು, ಹಾಲಿನ ದರ ಹೆಚ್ಚಾದಾಗ ಅದರ ಲಾಭ ನೇರವಾಗಿ ರೈತರಿಗೆ ತಲುಪಬೇಕು ಎಂಬ ಉದ್ದೇಶದಿಂದ ಸರ್ಕಾರ ಹಾಗೂ ಸಹಕಾರ ಸಂಘಗಳು ಬದ್ಧವಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದಿದ್ದಾರೆ. ಗ್ರಾಮೀಣ ಆರ್ಥಿಕತೆಯನ್ನು ಸದೃಢಗೊಳಿಸುವಲ್ಲಿ ನಂದಿನಿಯ ಪಾತ್ರ ಅತ್ಯಂತ ಮಹತ್ವದಾಗಿದ್ದು, ಸಾರ್ವಜನಿಕರು ನಂದಿನಿ ಉತ್ಪನ್ನಗಳನ್ನು ಖರೀದಿಸುವ ಮೂಲಕ ರೈತರನ್ನ ಉತ್ತೇಜಿಸಬೇಕು ಎಂದು ಕರೆ ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಪಾರ್ಲರ್ಗಳನ್ನು ಆರಂಭಿಸಲಾಗುವುದು ಎಂದಿದ್ದಾರೆ. ಇನ್ನು ಇದೇ ವೇಳೆ ಪಟ್ಟಣ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಸೈಯದ್ ಅನ್ವರ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಶ್ರೀಕಾಂತ್ ಮಾತನಾಡಿದರು. ಎಸ್ಜಿ ಶೇಖರ್ ವ್ಯವಸ್ಥಾಪಕ ನಿರ್ದೇಶಕರಾದ ಪ್ರಮೋದ್, ವ್ಯವಸ್ಥಾಪಕ ಹನುಮಂತಪ್ಪ, ಶೇಖರಪ್ಪ, ಉಸ್ತುವಾರಿಗಳಾದ ಇರ್ಫಾನ್, ಸುರೇಶ್ ಬಾಬು, ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷೆ ಬೋಸಮ್ಮ ಮಂಜುನಾಥ್, ಮುಖ್ಯಾಧಿಕಾರಿ ಶ್ರೀನಿವಾಸ್, ಪಟ್ಟಣ ಪಂಚಾಯಿತಿ ಸದಸ್ಯರುಗಳು ಹಾಗೂ ನಾಮನಿರ್ದೇಶಿತ ಸದಸ್ಯ ಓಬಳೇಶ್, ಮಾಜಿ ಪಟ್ಟಣ ಪಂಚಾಯಿತಿ ಸದಸ್ಯ ಬಸಪ್ಪನಾಯ್ಕ, ಕುದಾಪುರ ಮುಖಂಡ ಕೆಜಿ ಪ್ರಕಾಶ್, ದಾಸರ ಮುತ್ತೇನಹಳ್ಳಿ ಕೆಂಗಣ್ಣ, ರೇಖಲಗೆರೆ ತಿಪ್ಪೇಸ್ವಾಮಿ, ಅರುಣ್ ಉಳ್ಳಾರ್ತಿ ಸೇರಿದಂತೆ ಸಾರ್ವಜನಿಕರು ಹಾಜರಿದ್ದರು. ಅಧೀನದ ಹಾಲು ಒಕ್ಕೂಟದಲ್ಲಿ ಇವತ್ತು ನಮ್ಮ ಚಳ್ಳಕೆರೆ ತಾಲೂಕಿನಲ್ಲಿ ವಿಶೇಷವಾಗಿ ನಾಯಕನಹಟ್ಟಿ ಅಂತಂದರೆ ಇಡೀ ನಮ್ಮ ರಾಜ್ಯಕ್ಕೆಲ್ಲ ದೇಶಕ್ಕೆ ಗೊತ್ತು. ಯಾಕೆಂದರೆ ಇಲ್ಲಿ ತಿಪ್ಪೇಸ್ವಾಮಿ ಸ್ವಾಮಿ ಅವರ ಒಂದು ಕ್ಷೇತ್ರ ಇದು. ಇಲ್ಲಿ ಪ್ರತಿ ದಿವಸ ಸಾವಿರಾರು ಜನ ಮತ್ತು ಜಾತ್ರೆಗಳಲ್ಲಿ ಲಕ್ಷಾಂತರ ಜನ ಬಂದೋಗ್ತಕ್ಕಂಥ ಪ್ರದೇಶ ಇಲ್ಲಿ. ಮತ್ತು ಇದು ಹೋಬ್ಳಿ ಹೆಡ್ ಕ್ವಾರ್ಟರ್ ಆಗಿರೋದ್ರಿಂದ ಪ್ರತಿನಿತ್ಯನೂ ಸಾರ್ವಜನಿಕರು ಇಲ್ಲಿ ಭಾಳಷ್ಟು ಜನ ಬರ್ತಾರೆ. ಅವ್ರಿಗೆ ಅನುಕೂಲ ನಾವು ನಂದಿನಿ ಪಾರ್ಲರನ್ನು ಭಾಳ ದಿವಸದಿಂದ ಮಾಡಬೇಕಂತ ಇತ್ತು. ಅದು ನಮ್ಮ ಶಾಸಕರಾದಂಥ ಗೋಪಾಲ್ ಕೃಷ್ಣ ಸರ್ ಅವರು ಮತ್ತು ನಮ್ಮ ಪಂಚಾಯತಿ ಅಧ್ಯಕ್ಷರು, ಸ್ಥಾಯಿ ಸಮಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಎಲ್ಲ ಸದಸ್ಯರು ಮತ್ತು ನಮ್ಮ ಕಮಿಷನರ್ ಶ್ರೀನಿವಾಸ ಎಲ್ಲರೂ ಸಹಕಾರ ಕೊಟ್ಟು ಇವತ್ತು ಒಳ್ಳೆಯ ಜಾಗ ನಮಗೆ ಇವತ್ತು ಕೊಟ್ಟಿದ್ದಾರೆ. ಅದರಿಂದ ಇವತ್ತು ನಮ್ಮ ಒಕ್ಕೂಟದಿಂದ ನಂದಿನಿ ಪಾರ್ಲರ್ನ ಪ್ರಾರಂಭ ಮಾಡಿದ್ವಿ. ಈ ನಂದಿನಿ ಪಾರ್ಲರಿಂದ ಏನು ಉಪಯೋಗ ಏನಪ್ಪ ಅಂತಂದರೆ, ನಮ್ಮ ನಂದಿನಿ ಏನಿದೆ ನಮ್ಮದು ರೈತರು. ಯಾಕೆಂದರೆ ಇವತ್ತು ಹಳ್ಳಿಗಳಲ್ಲಿ ನಿಮಗೆಲ್ಲ ಗೊತ್ತಿದೆ, ಏನಿವತ್ತು ನಾವು ಉತ್ಪಾದನೆಯನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಖರೀದಿ ಮಾಡ್ತೀವಿ. ಖರೀದಿ ಮಾಡಿ ಇದರಲ್ಲಿರ್ತಕ್ಕಂಥ ಎಲ್ಲ ಉತ್ಪಾದನೆಗಳು ನಮ್ಮ ಒಕ್ಕೂಟದಲ್ಲಿ ತಯಾರು ಮಾಡಿ ಇಲ್ಲಿ ಮಾರಾಟ ಮಾಡ್ತಕ್ಕಂಥದ್ದು. ಇಲ್ಲಿ ಎಷ್ಟು ನಾವು ಚೆನ್ನಾಗಿ ಮಾರಾಟ ಮಾಡ್ತೀವೋ ರೈತರಿಗೆ ನಾವು ಅಲ್ಲಿ ಒಳ್ಳೆಯ ಗುಣಮಟ್ಟದ ಹಾಲು ತಗೊಂಡು ನೀವು ಅವ್ರಿಗೂ ರೈತರಿಗೂ ಸಹ ರೇಟ್ ಕೊಡೋದಕ್ಕೂ ಅನುಕೂಲ. ಎಷ್ಟೋ ಸಾರಿ ಬಂದು ಇದು ಹಿಂದೆ ಮೆಂಬರು ಅಧ್ಯಕ್ಷರು ಯಾವುದೇ ಸಾಹೇಬ್ರು ಹಿಂದೆ ಯಾರೋ ಜಾಗನ ಒಂದು ಗುರುತಿಸಿದಂಗೆ ಎಷ್ಟೋ ಸರಿ ವಾಪಸ್ ಕಳಿಸಿದ್ರು. ಈ ಸತಿ ನಾವು ಪಟ್ಟಣ ಪಂಚಾಯತಿ ಮೆಂಬರು ಮಾಡಿ ಎಲ್ಲ ರೆಗ್ಯುಲೇಷನ್ ಮಾಡಿ ಆ ಜಾಗವನ್ನು ಗುರುತಿಸಿ ನಮ್ಮ ನಾಯಕನಹಟ್ಟಿ ಮಾಡಿದಷ್ಟು ನೀಡಿ ಭಿಕ್ಷೆ ಎಂಬ ಒಂದು ತಿಪ್ಪೇಸ್ವಾಮಿ ಕ್ಷೇತ್ರದಲ್ಲಿ ಈ ಒಂದು ಪಾರ್ಲರ್ ಬೇಕು ಅಂತ ಹೇಳ್ಬಿಟ್ಟು ಒಂದೊಳ್ಳೆ ಎಲ್ಲ ತೀರ್ಮಾನ ತಗೊಂಡು ನಾವು ಒಂದು ಜಾಗವನ್ನು ಗುರುತಿಸಿ ಈ ಜಾಗವನ್ನು ಇದು ಮಾಡಿದ್ದೀವಿ. ಅದು ಒಳ್ಳೆ ಚೆನ್ನಾಗಿ ನಡ್ಕೊಂಡು ಹೋಗಿ ಜನಗಳು ಸಹ ಚೆನ್ನಾಗಿ ಸ್ಪಂದಿಸಲಿ ಅಂತ ಹೇಳ್ತಾ ಎರಡು ಮಾತಾಡೋಣ.